ಬೆಂಗಳೂರಿನ ಮತ್ತಷ್ಟು ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ ರೌಂಡ್ ಅಪ್ನಲ್ಲಿ. ತಾನು 8 ವರ್ಷದಿಂದ ಕೆಲಸಕ್ಕಿದ್ದ ಮನೆಯಲ್ಲಿಯೇ ಕಳ್ತನ ಮಾಡಿ ಮಹಿಳೆ ಸಿಕ್ಕಿಬಿದ್ದ ಘಟನೆ ಜೆಪಿ ನಗರದಲ್ಲಿ ನಡೆದಿದೆ. 38 ವರ್ಷದ ಮಂಜುಳಾ ಬಂಧಿತ ಆರೋಪಿಯಾಗಿದ್ದಾರೆ. ರೇಖಾ ಕಿರಣ್ ಎಂಬುವರ ಮನೆಯಲ್ಲಿ ಸಾಕಷ್ಟು ಚಿನ್ನಾಭರಣ ಇದ್ದ ಬಗ್ಗೆ ತಿಳಿದುಕೊಂಡಿದ್ದ ಮಂಜುಳಾ ಬೀರು ಕೀ ಸಹ ಎಲ್ಲಿ ಇಟ್ಟಿರ್ತಾರೆ ಎಂಬುದನ್ನ ಅರ್ತಿದ್ಲು. ಕಳೆದ ಮಾರ್ಚ್ ತಿಂಗಳಲ್ಲಿ ಮನೆಯವರು ಹೊರಗೆ ಹೋಗುವುದನ್ನ ಕಾದು ಕುಳಿತಿದ್ದ ಮಂಜುಳಾ ಮನೆ ಬೀರುವಿನಲ್ಲಿದ್ದ 34 ಲಕ್ಷ ಮೌಲ್ಯದ ಚಿನ್ನ, ವಜ್ರದ ಆಭರಣದ ಜೊತೆ 1 ಲಕ್ಷ ಕ್ಯಾಶ್ ಎಗರಿಸಿ ತನ್ನೂರಿನಲ್ಲಿ ಬಚ್ಚಿಟ್ಟು ಏನೂ ಅರಿಯದಂತೆ ಮನೆ ಕೆಲಸಕ್ಕೆ ಬಂದಿದ್ಲು. ಸದ್ಯ ಮನೆಯೊಡತಿ ದೂರಿನ ಮೇರೆಗೆ ಪೊಲೀಸರು ತನಿಖೆ ನಡೆಸಿದ್ದು ಈ ವೇಳೆ ಮಂಜುಳಾ ಕಳ್ಳಾಟ ಬಯಲಾಗಿದೆ. ಎಲೆಕ್ಟ್ರಿಕ್ ಕಂಬದಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ವ್ಯಕ್ತಿ ಸ್ವಲ್ಪದರಲ್ಲಿಯೇ ಪ್ರಾಣಾಪಾಯದಿಂದ ಬಚಾವಾದ ಘಟನೆ ನ್ಯೂ ಬಂಬು ಬಜಾರ್ನಲ್ಲಿ ನಡೆದಿದೆ. ವ್ಯಕ್ತಿಯೋರ್ವ ಮನೆಯಿಂದ ಹೊರಬಂದಿದ್ದ. ಆತ ಆಚೆ ಹೋದ ಕೆಲವೇ ಹೊತ್ತಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿದ್ದು ಬೆಂಕಿ ಹೊತ್ಕೊಂಡಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವ ಐಪಿಎಲ್ ಮ್ಯಾಚ್ಗಳಿಗೆ ವಿಶೇಷ ಬಿಎಂಟಿಸಿ ಸೇವೆ ಒದಗಿಸಲಾಗ್ತಾ ಇದೆ. ಐಪಿಎಲ್ ಕ್ರಿಕೆಟ್ ಪ್ರೇಮಿಗಳಿಗೆ ನೆರವಾಗುವ ದೃಷ್ಟಿಯಿಂದ ಬಿಎಂಟಿಸಿ ಬಸ್ ಸೇವೆ ವಿಸ್ತರಣೆ ಮಾಡಲಾಗಿದ್ದು ಮೇ 4, 12 ಮತ್ತು 18ರಂದು ಆಯೋಜನೆಗೊಂಡಿರುವ ಐಪಿಎಲ್ ಮ್ಯಾಚ್ ವೇಳೆ ಬಿಎಂಟಿಸಿ ಬಸ್ಗಳು ವಿಶೇಷ ಕಾರ್ಯಾಚರಣೆ ನಡೆಸಲಿವೆ. ಪಂದ್ಯದ ವೇಳೆ ಬಂದು ಹೋಗುವ 2 ಅವಧಿಯಲ್ಲೂ ಬಿಎಂಟಿಸಿ ಬಸ್ ವ್ಯವಸ್ಥೆ ಇರಲಿದ್ದು ನಗರದ ಎಲ್ಲ ನಿಲ್ದಾಣಗಳಿಂದಲೂ ರಾತ್ರಿ 1 ಗಂಟೆವರೆಗೂ ಬಿಎಂಟಿಸಿ ಸೇವೆ ನೀಡಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.